ರಕ್ತಹೀನತೆ ತುಂಬ ಜನರಲ್ಲಿ ಕಾಡುತ್ತೆ, ಅದರಲ್ಲೂ ಮಹಿಳೆಯರನ್ನು ಹೆಚ್ಚಾಗಿ ಕಾಡುತ್ತೆ. ರಕ್ತಹೀನತೆ ತುಂಬ ವರ್ಷಗಳವರೆಗೂ ಅದು ನಮ್ಮ ದೇಹದಲ್ಲಿ ಇತ್ತು ಅಂದರೆ ಅದರಿಂದ ಅನೇಕ ಸಮಸ್ಯೆಗಳು ಉಂಟಾಗುತ್ತೆ. ನಮ್ಮ ನರಗಳು ವೀಕ್ ಆಗುತ್ತೆ, ಆಂಗ್ಸೈಟಿ ಆಗುತ್ತೆ, ಪ್ಯಾನಿಕ್ ಆಗುತ್ತೆ, ಜೊತೆಗೆ ಹೃದಯದ ಒಂದು ಬಡಿತದಲ್ಲಿ ವೇರಿಯೇಷನ್ಸ್ ಆಗುತ್ತೆ, ದೇಹದಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗೋದಿಲ್ಲ, ಎಲ್ಲ ರೀತಿಯ ಪೋಷಕಾಂಶಗಳ ಕೊರತೆ ಉಂಟಾಗುತ್ತೆ, ಡೈಜೆಷನಲ್ಲಿ ಪ್ರಾಬ್ಲಮ್ ಆಗುತ್ತೆ, ಕೂದಲು ಉದುರುತ್ತೆ, ಸ್ಕಿನ್ನು ಹಾಳಾಗುತ್ತೆ. ಒಂದಲ್ಲ ಎರಡಲ್ಲ ಅನೇಕ ರೀತಿಯ ಸಮಸ್ಯೆಗಳನ್ನು ನಮ್ಮ ದೇಹದಲ್ಲಿ ರಕ್ತಹೀನತೆಯ ಒಂದು ಕೊರತೆ ಇದ್ದರೆ ಉಂಟಾಗೋದಕ್ಕೆ ಶುರುವಾಗ್ಬಿಡತ್ತೆ. ಅದಕ್ಕೆ ನಮ್ಮ ಒಂದು ದೇಹದಲ್ಲಿ ನಾವು ಒಂದು ರಕ್ತದ ಲೆವೆಲನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು, ಹಿಮೋಗ್ಲೋಬಿನನ್ನು ಹೆಚ್ಚು ಮಾಡ್ಕೋಬೇಕು. ಅದಕ್ಕೆ ನಮ್ಮ ಒಂದು ಪ್ರತಿನಿತ್ಯದ ಡಯಟಲ್ಲಿ ಐರನ್ ಕಂಟೆಂಟ್ ಇರುವಂತಹ ಆಹಾರಗಳನ್ನು ನಾವು ಸೇವಿಸಬೇಕು. ಅದರಲ್ಲೂ ಅತಿ ಮುಖ್ಯವಾಗಿ ಈ ಎಳ್ಳು ಮತ್ತು ಕೊಬ್ಬರಿ ಮತ್ತು ಬೆಲ್ಲದ ಉಂಡೆ ನಿಮ್ಮ ದೇಹದಲ್ಲಿ ಐರನ್ ಹೆಚ್ಚಾಗೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಜೊತೆಗೆ ಇದು ಇನ್ಸ್ಟೆಂಟಾಗಿ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ, ಮೂಳೆಗಳಿಗೂ ಕೂಡ ಒಳ್ಳೆಯದು, ಜೊತೆಗೆ ಬೇಗ ಹಿಮೋಗ್ಲೋಬಿನ್ ಹೆಚ್ಚಾಗೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಅದಕ್ಕೆ ನಾನು ಇಲ್ಲಿ ಕಪ್ಪು ಎಳ್ಳನ್ನು ತೊಗೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಡ್ರೈಯಾಗಿ ಇದನ್ನು ರೋಸ್ಟ್ ಮಾಡ್ಕೋಬೇಕು, ಅದು ಪರಿಮಳ ಬರೋವರೆಗೂ ಹಾಗೆ ಡ್ರೈಯಾಗಿ ರೋಸ್ಟ್ ಮಾಡ್ಕೊಳ್ಳಿ. ಎಳ್ಳಿನಲ್ಲಿ ಉತ್ತಮವಾದ ಕ್ಯಾಲ್ಶಿಯಂ ಇದೆ, ಗುಡ್ ಫ್ಯಾಟ್ ಇದೆ, ಇದರಿಂದ ನಮ್ಮ ಹೃದಯದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಮಧುಮೇಹ ಇರೋರು ಕೂಡ ಇದನ್ನು ಸೇವಿಸ್ಬೋದು, ಆದರೆ ಬೆಲ್ಲವನ್ನು ಹಾಕ್ಕೊಳ್ಬಾರ್ದು. ಮಕ್ಕಳಿಗೆ ಕೊಟ್ಟರೆ ಇದು ತುಂಬಾ ಒಳ್ಳೆಯದು. ನಂತರ ಕೊಬ್ಬರಿ, ಒಣ ಕೊಬ್ಬರಿಯನ್ನು ತೊಗೊಂಡು ಅದನ್ನು ತುರಿದ್ಬಿಟ್ಟು ಅದನ್ನು ಸ್ವಲ್ಪ ಹಾಗೆ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪರಿಮಳ ಬರುತ್ತೆ ಅಲ್ಲಿವರೆಗೂ ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ರೋಸ್ಟ್ ಮಾಡಿಕೊಂಡ್ರೆ ತಿನ್ನೋದಕ್ಕೆ ರುಚಿಯಾಗಿರುತ್ತೆ. ಕೊಬ್ಬರಿ ಕೂಡ ಅಷ್ಟೇ ಉತ್ತಮವಾದ ಐರನ್ ಕಂಟೆಂಟನ್ನು ಹೊಂದಿದೆ, ಕ್ಯಾಲ್ಶಿಯಂ ಕೂಡ ಇದೆ. ಇದು ಕೂಡ ನಮ್ಮ ಸ್ಕಿನ್ನಿಗೆ, ಹೇರಿಗೆಲ್ಲ ಒಳ್ಳೆಯದು. ಎಳ್ಳು ಕೂಡ ಅಷ್ಟೇ ಸ್ಕಿನ್ನಿಗೆ ಮತ್ತು ಹೇರ್ ಹೆಲ್ತಿಗೂ ಕೂಡ ತುಂಬ ಪ್ರಯೋಜನಕಾರಿ. ನಾವು ದೇಹದಲ್ಲಿ ರಕ್ತ ಕಡಿಮೆ ಇದ್ದರೆ, ರಕ್ತ ಅಷ್ಟೇ ಕಡಿಮೆ ಇದೆ, ಏನು ಸಮಸ್ಯೆ ಆಗಲ್ಲ ಅಂದ್ಕೊಳ್ತೀವಿ. ಆದರೆ ತುಂಬ ವರ್ಷಗಳ ಕಾಲ ಅದು ಮುಂದುವರಿತಾ ಹೋಯಿತು ಅಂದರೆ ಅದು ನಮ್ಮ ದೇಹವನ್ನು ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಅಂದರೆ ನಮಗೆ ತುಂಬ ಜನ ನನಗೆ ತುಂಬ ಹೃದಯದ ಬಡಿತದಲ್ಲಿ ವೇರಿಯೇಷನ್ಸ್ ಆಗುತ್ತೆ, ಏನಾಗ್ತಿದೆ ಅಂತ ಗೊತ್ತಾಗೋದಿಲ್ಲ, ತುಂಬ ತಳಮಳ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಅದು ಬೇರೆ ಯಾವುದೋ ಮಾನಸಿಕ ಒಂದು ಕಾರಣದಿಂದ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಹಿಮೋಗ್ಲೋಬಿನ್ ಮಟ್ಟ ಕಡಿಮೆ ಇದ್ದರೂ ಕೂಡ ಈ ಸಮಸ್ಯೆ ಉಂಟಾಗುತ್ತೆ. ಮಹಿಳೆಯರಲ್ಲೂ ಜಾಸ್ತಿ ಈ ಸಮಸ್ಯೆ ಉಂಟಾಗುತ್ತೆ. ಎಷ್ಟೊಂದು ಜನಕ್ಕೆ ಡೆಲಿವರಿ ಆದಮೇಲೆ ಈ ಪ್ರಾಬ್ಲಮ್ ಉಂಟಾಗ್ತಿರುತ್ತೆ. ಯಾಕೆಂದರೆ ದೇಹದಲ್ಲಿ ರಕ್ತ ಕಡಿಮೆ ಆಗಿರುತ್ತೆ, ಅದರಿಂದ ಅವರು ಮಾನಸಿಕವಾಗಿ ಕೂಡ ತುಂಬಾ ಸಫರ್ ಆಗ್ತಿರ್ತಾರೆ, ದೈಹಿಕವಾಗಿ ಕೂಡ ತುಂಬ ಸಫರ್ ಆಗ್ತಿರ್ತಾರೆ. ನೋಡಿ, ನಂತರ ಬೆಲ್ಲ, ಎಳ್ಳು, ಕೊಬ್ಬರಿ, ಬೆಲ್ಲವನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಸಾಕು. ನಂತರ ಅದನ್ನು ಉಂಡೆ ರೀತಿ ಕಟ್ಟಿಟ್ಕೊಂಡು ಡೈಲಿ ಒಂದು ಚಿಕ್ಕ ಚಿಕ್ಕ ಉಂಡೆಯನ್ನು ತಿಂದರೆ ಸಾಕು. ಮಧುಮೇಹ ಇರೋರು ಬೆಲ್ಲವನ್ನು ಸ್ಕಿಪ್ ಮಾಡ್ಬೋದು. ನೋಡಿ, ಈಗ ಈ ರೀತಿ ಸಣ್ಣ ಉಂಡೆಗಳನ್ನು ಮಾಡಿ ಇಟ್ಕೊಂಡ್ರೆ ಡೈಲಿ ಒಂದೊಂದು ತಿನ್ಬೋದು. ತುಂಬ ಜನಕ್ಕೆ ಕೂದಲು ಉದುರೋ ಸಮಸ್ಯೆ ಇರುತ್ತೆ. ಯಾಕೆ ಇಷ್ಟು ಕೂದಲು ಉದುರುತ್ತಿದೆ? ಥೈರಾಯ್ಡ್ ಸಮಸ್ಯೆ ಇದೆ ಅದಕ್ಕೆ ಉದುರುತ್ತಾ ಇದೆ, ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಇರಬಹುದು, ಬರ್ತಿರ್ಬೋದು ಅದಕ್ಕೆ ಉದುರುತ್ತಾ ಇದೆ ಅಂದ್ಕೊಳ್ತಾರೆ. ಇಲ್ಲ, ನಿಮ್ಮ ದೇಹದಲ್ಲಿ ಪೋಷಕಾಂಶಗಳ ಕೊರತೆ ಉಂಟಾಗಿರುತ್ತೆ, ಅದಕ್ಕೆ ಕೂದಲು ಉದುರುತ್ತಾ ಇರುತ್ತೆ, ಸ್ಕಿನ್ ಹಾಳಾಗ್ತಿರುತ್ತೆ. ಈ ರೀತಿ ಐರನ್ ಕಂಟೆಂಟ್ ಇರುವಂತಹ ಫುಡ್ಡನ್ನು ನೀವು ಸೇವನೆ ಮಾಡಿ ದೇಹದಲ್ಲಿ ರಕ್ತ ಜಾಸ್ತಿ ಆಗುತ್ತೆ. ಆವಾಗ ತಂತಾನೇ ಕೂದಲಿರೋ ಸಮಸ್ಯೆ, ಸ್ಕಿನ್ನಲ್ಲಿರುವಂತಹ ಪಿಂಪಲ್ಸ್ ಇರ್ಬೋದು, ಡಲ್ನೆಸ್ ಇರ್ಬೋದು, ಗ್ಲೋ ಇಲ್ಲ ಅಂತ ಇರ್ಬೋದು, ಅದೆಲ್ಲ ಸರಿ ಹೋಗುತ್ತೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.